ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 8 ಗರ್ಭೋದಕಶಾಹಿ ವಿಷ್ಣುವಿನಿಂದ ಬ್ರಹ್ಮನ ಅವತರಣ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 18. ಕ ಏಷ ಯೋಸಾ ವಹಮಬ್ಜ ಪುಷ್ಟ ಏತತ್ ಕುತೋ ವಾಬ್ಜ ಮನನ್ಯದಪ್ಸು ಅಸ್ತಿ ಹೃದಸ್ತಾದಿಹ ಕಿಂಚನೈತದಧೀಷ್ಠಿತಂ ಯತ್ರ ಸತಾನುಭಾವ್ಯಂ. ಅನುವಾದ: ಅಜ್ಞಾನದಲ್ಲಿದ್ದ ಬ್ರಹ್ಮನು ಹೀಗೆ ಯೋಚಿಸಿದನು, ಈ ಕಮಲದ ತುದಿಯಲ್ಲಿ ಕುಳಿತಿರುವ ನಾನಾರು? ಅದು ಎಲ್ಲಿಂದ ಕುಡಿ ಒಡೆಯಿತು? ಕೆಳಗೆ ಏನಾದರೂ ಇದ್ದಿರಬೇಕು. ಯಾವುದರಿಂದ ಈ ಕಮಲವು ಬೆಳೆದಿದೆಯೋ ಅದು ನೀರಿನೊಳಗೆ ಇರಬೇಕು. ಶ್ಲೋಕ 19. ಸ ಇತ್ತಮುದ್ವೀಕ್ಷ್ಯ ತದಬ್ಜ ನಾಡೀಭಿರಂತರ್ಜಲಮಾವಿವೇಶ ನಾರ್ವಾಗ್ ತಸ್ತತ್ ಖರನಾಲನಾಲನಾಭಿಂ ವಿಚಿನ್ವಂಸ್ತದ ವಿಂದತಾಜಃ. ಅನುವಾದ: ಬ್ರಹ್ಮನು ಹಾಗೆ ಯೋಚನಾಪರನಾಗಿ ಕಮಲದ ದಂಟಿನ ನಾಳದ ಮೂಲಕ ಜಲವನ್ನು ಪ್ರವೇಶಿಸಿದನು. ಆದರೆ ನಾಳದ ಮೂಲಕವಾಗಿ ವಿಷ್ಣುವಿನ ನಾಭಿಯನ್ನು ಸಮೀಪಿಸಿದರೂ ಅವನು ಮೂಲವನ್ನು ಕಂಡುಹಿಡಿಯಲಾಗಲಿಲ್ಲ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕಮಲ ಪುಷ್ಪದ ಒಳಗಡೆಯಿಂದ ಬ್ರಹ್ಮ ಹುಟ್ಟುತ್ತಾನೆ. ಆ ಒಂದು ವಲಯದಲ್ಲಿ ಅವನಿದ್ರೂ ಕೂಡ ಜಗತ್ತನ್ನು ಅವನು ನೋಡೋದಕ್ಕಾಗಲಿಲ್ಲ. ಅದರಿಂದ ಅವನೇನು ಮಾಡ್ದ? ಆಕಾಶವೆಲ್ಲವನ್ನ ಅವನು ಸುತ್ತ ಹಾಕ್ತಾನೆ, ಪರ್ಯಟನ ಮಾಡ್ತಾನೆ. ಮತ್ತು ಎಲ್ಲ ದಿಕ್ಕುಗಳಲ್ಲೂ ಕೂಡ ತನ್ನ ಕಣ್ಣನ್ನು ಸಂಚಲಿಸ್ತಾ ಇರಬೇಕಾದ್ರೆ 4 ದಿಕ್ಕುಗಳಿಗೆ ಸಂಬಂಧಿಸಿದ ಹಾಗೆ 4 ತಲೆಗಳನ್ನು ಅವನು ಪಡಿತಾನೆ. ಆಮೇಲೆ ಆ ಕಮಲದಲ್ಲಿ ನೆಲೆಸಿದ್ದಂತಹ ಬ್ರಹ್ಮ ಸೃಷ್ಟಿಯನ್ನಾಗಲಿ ಕಮಲವನ್ನಾಗಲಿ ಅಥವಾ ತನ್ನನ್ನಾಗಲಿ ಪರಿಪೂರ್ಣವಾಗಿ ತಿಳ್ಕೊಳ್ಳೋದಕ್ಕಾಗಲೇ ಇಲ್ಲ. ಆಮೇಲೆ ಯುಗಾಂತ್ಯದಲ್ಲಿ ಒಂದು ಯುಗ ಕಳಿಯತ್ತೆ ನೋಡಿ, ಅವನು ಆ ರೀತಿ ಎಲ್ಲ ಹುಡುಕಾಟ ಮಾಡೋದಕ್ಕೆ. ಆಮೇಲೆ ಯುಗಾಂತ್ಯದಲ್ಲಿ ಆ ಪ್ರಳಯಾನಿಲ ಜಲ ಪದ್ಮಗಳನ್ನು ಮಹಾಚಕ್ರಾಕಾರದ ತರಂಗಗಳಲ್ಲಿ ಅದು ಸಂಚಾರ ಮಾಡೋದಕ್ಕೆ ಶುರುವಾಗುತ್ತೆ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಬ್ರಹ್ಮ ಈಗ ಅಜ್ಞಾನದಲ್ಲಿದ್ದಾನೆ. ಯಾಕಂದರೆ ಅವನಿಗೇನೂ ಗೊತ್ತಿಲ್ಲ. ಏನು, ಯಾರು, ಏಕೆ, ಇದೆಲ್ಲ ಹೇಗಾಗ್ತಾ ಇದೆ, ನಾನು ಏನು ನೋಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿದ್ದಾನೆ. ಸೊ ಅಜ್ಞಾನದಲ್ಲಿರುವಂಥ ಬ್ರಹ್ಮ ಹೀಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಏನು ಅಂತಂದರೆ, ಈ ಕಮಲದ ತುದಿಯಲ್ಲಿ ಕೂತ್ಕೊಂಡಿರುವಂಥ ನಾನು ಯಾರು ಅಂತ ಪ್ರಶ್ನೆ ಮಾಡ್ಕೊಳ್ತಾನೆ. ನೋಡಿ, ಈಗ ನಾವು ಕೂಡ ಅಜ್ಞಾನದಲ್ಲಿದ್ದಾಗ ನಾವು ಹಾಗೆಯೇ ಪ್ರಶ್ನೆ ಮಾಡ್ಕೊಳ್ಳೋದು. ಏನೇನೋ ಕಷ್ಟಗಳನ್ನೆಲ್ಲ ಅನುಭವಿಸಿ ಎಲ್ಲ ಆದಮೇಲೆ ನಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಬರುತ್ತೆ, ಯಾಕಪ್ಪ ನನಗಿಷ್ಟು ಕಷ್ಟ ಬರ್ತಾ ಇದೆ? ನಾನಂತೂ ಒಬ್ಬರಿಗೊಂದು ಕೆಟ್ಟದ್ದು ಮಾಡಲ್ಲ, ಆದರೂ ನನಗೇ ಯಾಕೆ ಇಷ್ಟು ತೊಂದರೆ ಬರುತ್ತೆ, ಇಷ್ಟು ಕಷ್ಟ ಬರುತ್ತೆ? ಹಾಗಾದರೆ ನಾನು ಯಾಕೆ ಇಲ್ಲಿದ್ದೀನಿ? ನಾನು ಯಾರು ಅನ್ನೋ ಎಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಶುರುವಾಗುತ್ತೆ. ಆಗ ನಾವು ಭಗವದ್ಗೀತೆಯನ್ನು ಓದೋದಕ್ಕೆ ಅರ್ಹತೆಯನ್ನು ಪಡಿತೀವಿ. ನಾನು ಯಾರು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬರುತ್ತಲ್ಲ, ಆಗ ನಾನು ಭಗವದ್ಗೀತೆಯನ್ನು ಓದೋದಕ್ಕೆ ಅರ್ಹನಾಗಿದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು. ಭಗವದ್ಗೀತೆಯನ್ನು ಮುಗಿಸಿದ ಮೇಲೆ ಭಾಗವತವನ್ನು ಓದೋದಕ್ಕೆ ಅರ್ಹತೆಯನ್ನು ಪಡಿತೀವಿ ನಾವು. ಸೊ ಇಲ್ಲಿ ಅಜ್ಞಾನದಲ್ಲಿದ್ದಂತಹ ಬ್ರಹ್ಮನಿಗೆ ಪ್ರಶ್ನೆ ಬರುತ್ತೆ, ಈ ಕಮಲದ ತುದಿನಲ್ಲಿ ಕೂತ್ಕೊಂಡಿರುವಂಥ ನಾನು ಯಾರು? ಆಮೇಲೆ ಈ ಒಂದು ಕಮಲ ಎಲ್ಲಿಂದ ಕುಡಿ ಒಡೆಯಿತು? ಅಂದರೆ ಎಲ್ಲೋ ಒಂದು ಕಡೆ ಅದಕ್ಕೆ ಹುಟ್ಟಿರಬೇಕಲ್ವಾ? ಅದು ಎಲ್ಲಿಂದ ಬಂತು? ಈ ಒಂದು ಕಮಲದ ಒಂದು ಮೂಲ ಈ ಕೆಳಗೇನಾದರೂ ಇರಬಹುದಾ? ಅಥವಾ ಯಾವುದರಿಂದ ಈ ಕಮಲ ಬೆಳೆದಿದೆಯೋ ಅದು ನೀರೊಳಗೆ ಇರಬೇಕಲ್ವಾ ಅಂತೆಲ್ಲ ಅವನು ತನ್ನಷ್ಟಕ್ಕೆ ತಾನು ಏನೇನೋ ಊಹೆಗಳನ್ನು ಮಾಡ್ಕೊಳ್ತಾ ಇದ್ದಾನೆ. ಇಲ್ಲಿ ಇಂಡೈರೆಕ್ಟ್ ಆಗಿ ನಾವು ಯಾರು ಊಹೆಗಳನ್ನು ಮಾಡ್ಕೊಳ್ತಾರೋ ಅವರು ಅಜ್ಞಾನದಲ್ಲಿ ಇರ್ತಾರೆ. ಅದಕ್ಕೆ ಅವರು ಆ ರೀತಿ ಊಹಾತ್ಮಕ ಚಿಂತನೆಗಳಲ್ಲಿ ತೊಡಗಿರ್ತಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ವಿಶ್ವದ ಹೊರ ಹೊಮ್ಮುವಿಕೆಯ ಸೃಷ್ಟಿ ಕಾರ್ಯದ ಬಗ್ಗೆ ಆರಂಭದಲ್ಲಿ ಬ್ರಹ್ಮನು ಊಹೆ ಮಾಡಿದ ವಿಷಯವು ಊಹಾತ್ಮಕ ಚಿಂತಕರನ್ನು ಈಗಲೂ ಕಾಡುತ್ತಿರುವ ವಸ್ತುವಾಗಿದೆ. ತನ್ನ ಸ್ವಂತ ಅಸ್ತಿತ್ವದ ಮತ್ತು ಇಡೀ ವಿಶ್ವದ ಸೃಷ್ಟಿಯ ಕಾರಣಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುವವನನ್ನು ಮತ್ತು ಅದರಿಂದ ಅಂತಿಮ ಕಾರಣವನ್ನು ಹುಡುಕುವ ಪ್ರಯತ್ನದಲ್ಲಿರುವವನನ್ನು ಮಹಾಬುದ್ಧಿಶಾಲಿ ಎನ್ನಬಹುದು. ಅವನು ಈ ಪ್ರಯತ್ನವನ್ನು ವ್ರತ, ತಪಸ್ಸು, ಸಾಧನೆಗಳಿಂದ ಯೋಗ್ಯ ರೀತಿಯಲ್ಲಿ ಆಚರಣೆಗೆ ತರುವುದಾದರೆ ಗೆಲುವು ಕಟ್ಟಿಟ್ಟ ಬುತ್ತಿ.
ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ವಿಶ್ವ ಹೇಗೆ ಹುಟ್ಟಿತು, ಈ ಸೃಷ್ಟಿ ಕಾರ್ಯದ ಬಗ್ಗೆ ಆರಂಭದಲ್ಲಿ ಬ್ರಹ್ಮ ಕೆಲವೊಂದು ಊಹೆಗಳನ್ನ ಮಾಡ್ಕೊಳ್ತಾನೆ. ಇದು ಹೇಗಾಗಿರ್ಬೋದು, ಹಾಗಾಗಿರ್ಬೋದೇನೋ, ಹೀಗಾಗಿರ್ಬೋದೇನೋ ಅಂತೆಲ್ಲ ಅವನು ಅನ್ಕೊಳ್ತಾನಲ್ವಾ. ಇದೆಲ್ಲ ಕೂಡ ಈಗಲೂ ಕೂಡ ಊಹಾತ್ಮಕ ಚಿಂತಕರು ಅಂತಿದಾರಲ್ಲ, ಅವ್ರಿಗೂ ಕೂಡ ಕಾಡ್ತಾ ಇರುವಂತ ವಸ್ತು ಇದು. ಏನು ಅಂತಂದ್ರೆ, ಈ ಸೃಷ್ಟಿ ಹೇಗಾಯ್ತು, ಈ ಸೃಷ್ಟಿ ಕಾರ್ಯ ಹೇಗ್ ನಡೀತು ಅಂತ ಅವ್ರು ಈಗಲೂ ಕೂಡ ಅದ್ರ ಬಗ್ಗೆ ಅವರು ಯೋಚನೆಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಬಗ್ಗೆ, ನಮ್ಮ ಸ್ವಂತ ಅಸ್ತಿತ್ವ ಅಂದ್ರೆ ನಾನು ಏನು, ನಾನು ಹೇಗಿದ್ದೀನಿ, ನಾನು ಯಾರು ಅನ್ನೋದು, ಮತ್ತೆ ಈ ಇಡೀ ವಿಶ್ವದ ಸೃಷ್ಟಿಯ ಕಾರಣಗಳನ್ನ ಕಂಡು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇರೋರಿದಾರಲ್ಲ ಅವರು, ಮತ್ತು ಅದರಿಂದ ಒಂದು ಅಂತಿಮ ಕಾರಣವನ್ನ ಹುಡುಕೋದ್ರಲ್ಲಿ ಪ್ರಯತ್ನ ಮಾಡ್ತಾ ಇರುವಂಥವ್ರು. ಇದಕ್ಕೆಲ್ಲ ಅಂತಿಮ ಕಾರಣ ಯಾವುದು ಅಂತ ಹುಡುಕೋರು ಇರ್ತಾರಲ್ಲ, ಅವರು ಮಹಾ ಬುದ್ಧಿಶಾಲಿಗಳೇನೆ. ಈಗ ಏನೂ ಮಾಡದೇ ಇರೋರ್ಗಿಂತ ಈ ಸೃಷ್ಟಿ ಹೇಗಾಯ್ತು, ನಾನು ಯಾರು, ಏನು ಅಂತ ಪ್ರಶ್ನೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಮತ್ತೆ ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂತ ಕಾರಣವನ್ನ ಹುಡುಕ್ತಾ ಹೋಗ್ತಾರಲ್ಲ, ಅವರು ಬುದ್ಧಿಶಾಲಿ ತಾನೇ. ಆದ್ರೆ ಅವರು ಈ ಪ್ರಯತ್ನಗಳನ್ನ ಬರೀ ಊಹೆಗಳನ್ನೇ ಮಾಡಿಕೊಂಡು ಏನೋ ಒಂದು ಯೋಚನೆ ಮಾಡ್ಕೊಂಡಿರೋ ಬದಲು ವ್ರತಗಳನ್ನ ಮಾಡ್ತಾ, ತಪಸ್ಸನ್ನ ಮಾಡಿ, ಸಾಧನೆಯನ್ನ ಮಾಡಿ, ಸರಿಯಾದ ರೀತಿಯಲ್ಲಿ ಅವ್ರೇನಾದ್ರೂ ಆಚರಣೆಗೆ ತಂದಿದ್ದೇ ಆದ್ರೆ ಅವರಿಗೆ ಗೆಲುವು ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಆಲ್ರೆಡಿ ಅದನ್ನ ರೀಚ್ ಮಾಡಿರುವಂಥವ್ರು, ಅವ್ರಿಗೆ ಗೊತ್ತಿದೆ ಹೇಗೆ ಮಾಡಿದ್ರೆ ಇದಾಗತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಇಲ್ಲಿ ಸುಮ್ಮನೆ ಕಾಲಹರಣ ಮಾಡೋ ಬದಲು ಸರಿಯಾದ ರೀತಿಯಲ್ಲಿ ಮಾಡಿದಾಗ ನಿಜವಾಗ್ಲೂ ಆ ಗುರಿಯನ್ನ ತಲುಪೋದಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಬ್ರಹ್ಮ ಹಾಗೆ ಯೋಚನೆ ಮಾಡಿ 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 ಕೊನೆಗೆ ಏನ್ ಮಾಡ್ತಾನೆ, ಆ ಕಮಲದ ದಂಟಿರುತ್ತಲ್ಲ, ನಾಳ ಇರುತ್ತೆ ನೋಡಿ, ಅದರ ಒಳಗಡೆಯಿಂದ ಅವನೇನ್ ಮಾಡ್ತಾನೆ, ಆ ನೀರನ್ನ ಪ್ರವೇಶ ಮಾಡ್ತಾನೆ. ಅವನು ಹೂವಿನ ಮೇಲೆ ಪ್ರಕಟವಾಗಿರ್ತಾನಲ್ಲ, ಸೊ ಆ ಕೆಳಗಡೆ ಯಾರಾದ್ರೂ ಇರಬಹುದು, ಅಂದ್ರೆ ಇದು ಹುಟ್ಟೋದಕ್ಕೆ ಕೆಳಗಡೆ ನನಗೆ ಮೂಲ ಸಿಗಬಹುದು ಅಂತ ಅವನು ಅನ್ಕೊಳ್ತಾನೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಆ ಹೂವಿನ ನಾಳದಿಂದ ಏನ್ ಮಾಡ್ತಾನೆ, ಆ ನೀರನ್ನ ಪ್ರವೇಶ ಮಾಡ್ತಾನೆ. ಆದ್ರೆ ಆ ನಾಳದ ಮೂಲಕ ಕೂಡ ಆ ವಿಷ್ಣುವಿನ ನಾಭಿ ಸಿಗುತ್ತೆ. ನಾಭಿಯಿಂದ ತಾನೇ ಆ ಕಮಲದ ಹೂ ಬರೋದು. ಸೊ ಆ ನಾಳವನ್ನ ಹೊಕ್ಕಿ ಒಳಗಡೆ ಹೋದಾಗ ವಿಷ್ಣುವಿನ ನಾಭಿಯನ್ನ ಸಮೀಪಿಸ್ತಾನೆ ಅವನು, ಅಲ್ಲಿ ಹತ್ರದವರೆಗೂ ಹೋಗ್ತಾನೆ. ಆದ್ರೂ ಕೂಡ ಅವನು ಮೂಲವನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ನೋಡಿ, ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಅವನಿಂದನೂ ಕೂಡ ಆ ಮೂಲವನ್ನ ಹುಡುಕೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಯಾಕೆ ಸಾಧ್ಯ ಆಗ್ಲಿಲ್ಲ ಅದನ್ನೆಲ್ಲ ನಾವೀಗ ಮುಂದಕ್ಕೆ ತಿಳ್ಕೊಳ್ಳೋಣ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಒಬ್ಬನು ತನ್ನ ಸ್ವಂತ ಬಲದಿಂದ, ಪ್ರಯತ್ನದಿಂದ ಭಗವಂತನನ್ನು ಸಮೀಪಿಸಬಹುದು. ಆದರೆ ಭಗವಂತನ ಅನುಗ್ರಹವಿಲ್ಲದೆ ಒಬ್ಬನು ಅಂತಿಮ ಗುರಿಯನ್ನು ತಲುಪಲಾರನು. ಭಗವದ್ಗೀತೆಯಲ್ಲಿ ದೃಢಪಟ್ಟಿರುವಂತೆ ಭಗವಂತನನ್ನು ಕೇವಲ ಭಕ್ತಿ ಸೇವೆಯಿಂದ ಮಾತ್ರ ತಿಳಿಯಲು ಸಾಧ್ಯ. 18ನೇ ಅಧ್ಯಾಯ 55ನೇ ಶ್ಲೋಕ. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ. ಅಂದ್ರೆ ಅರ್ಥ ಏನು? ಈಗ ತನ್ನ ಸ್ವಂತ ಬಲದಿಂದ ನಾನು ಸಾಧನೆ ಮಾಡ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ ಅಂತೆಲ್ಲ ನಾವು ಮಾಡ್ಕೊಂಡು ಹೋದ್ರೂ ಕೂಡ ಭಗವಂತನ ಹತ್ರದವರೆಗೂ ಹೋಗ್ಬೋದು ನಾವು. ಈಗ ಬ್ರಹ್ಮ ಏನೇನೋ ಯೋಚನೆ ಮಾಡ್ದ, ಆ ಕಮಲದ ನಾಳದಿಂದ ನಾಭಿಯವರೆಗೂ ಕೂಡ ಬಂದ. ಆದ್ರೆ ಅವನು ಗುರಿಯನ್ನ ತಲುಪದ್ನ, ಅದರ ಮೂಲವನ್ನ ಹುಡುಕೋದಕ್ಕಾಯ್ತಾ ಅವನಿಗೆ? ಇಲ್ಲ. ಯಾಕೆ? ಭಗವಂತನ ಅನುಗ್ರಹ ಇಲ್ಲದೆ ಅಂತಿಮ ಗುರಿಯನ್ನ ನಾವು ತಲುಪಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸ್ವಂತ ಸಾಧನೆಯಿಂದ, ನನ್ನ ಬಲದಿಂದ ನಾನು ಎಲ್ಲಿವರೆಗೂ ಹೋಗಬಹುದು? ಭಗವಂತನ ಹತ್ರದವರೆಗೂ ಹೋಗ್ಬೋದು. ಆದ್ರೆ ಅಲ್ಲಿ ಭಗವಂತನ ಅನುಗ್ರಹ ಸಿಕ್ಕದ ಮೇಲೇನೆ ನಾವು ಆ ಗುರಿಯನ್ನ ತಲುಪೋದಕ್ಕೆ ಸಾಧ್ಯ ಆಗೋದು. ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯ 55ನೇ ಶ್ಲೋಕದಲ್ಲಿ ಭಗವಂತ ಸ್ವತಃ ಹೇಳಿದಾನೆ, ಭಗವಂತನನ್ನ ಕೇವಲ ಭಕ್ತಿಯಿಂದ ಮಾತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಅವನನ್ನ ಪ್ರೀತಿಸೋದ್ರಿಂದ ನಾವು ಅವನನ್ನ ತಿಳ್ಕೋಬಹುದು ಅಂತನ್ಬಿಟ್ಟು. ಆ ಶ್ಲೋಕ ಯಾವುದು ಏನು ಅಂತ ಒಂದ್ಸರಿ ನಾವು ಓದೋಣ, ಆಯ್ತಾ? 18ನೇ ಅಧ್ಯಾಯದಲ್ಲಿ 55ನೇ ಶ್ಲೋಕ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ.
ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ ಅಂತ ಹೇಳಿದ್ದಾನೆ. ಅದರಲ್ಲಿ ಏನು ಅರ್ಥ ಅಂದರೆ, ಭಕ್ತಿಯಿಂದ ಮಾತ್ರ ಭಗವಂತನಾದ ನನ್ನನ್ನು ನಾನು ಹೇಗಿದ್ದೀನೋ ಹಾಗೆ ಮನುಷ್ಯ ಅರ್ಥ ಮಾಡ್ಕೊಳ್ತಾನೆ. ಇಂಥ ಭಕ್ತಿಯಿಂದ ಮನುಷ್ಯ ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಮಾತ್ರ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಅಂದರೆ ಆ ಭಗವಂತನ ಒಂದು ಧಾಮವನ್ನು ಪ್ರವೇಶ ಮಾಡಬೇಕು ಅಂತಂದರೆ ಭಕ್ತಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಬೇರೆ ಯಾವುದರಿಂದನೂ ಆಗಲ್ಲ. ಅಂದರೆ ಭಗವಂತನ ಒಂದು ಅನುಗ್ರಹವನ್ನು ಪಡಿಬೇಕು. ಯಾರಿಗಾದ್ರೂ ನಾವು ಹತ್ರ ಆಗಬೇಕು, ಅವರು ನಮ್ಮನ್ನು ಪ್ರೀತಿಸ್ಬೇಕು ಅಂದರೆ ನಾವು ಅವರನ್ನು ಪ್ರೀತಿಸ್ಬೇಕು. ಅವ್ರ ಬಗ್ಗೆ ನಾವು ಹೆಚ್ಚು ತಿಳ್ಕೋಬೇಕು. ಅವ್ರಿಗೆ ಹತ್ರ ಆಗ್ತಾ ಆಗ್ತಾ ಅವ್ರ ಅನುಗ್ರಹ ನಮಗೆ ಸಿಗುತ್ತಲ್ವಾ. ಭಗವಂತನ ವಿಷಯದಲ್ಲೂ ಅಷ್ಟೇ, ಭಗವಂತನನ್ನು ತಿಳ್ಕೊಳ್ತಾ ಅವನ ವಿಚಾರವನ್ನೇ ನಾವು ಕೇಳ್ತಾ ಅವನ ಬಗ್ಗೆನೇ ಮಾತಾಡ್ತಾ ಹೀಗೆಲ್ಲ ಇದ್ದಾಗ ಅವನಿಗೆ ನಮ್ಮ ಮೇಲೆ ಇಷ್ಟ ಆಗೇ ಆಗುತ್ತೆ. ಅವನು ನಮ್ಮ ಮೇಲೆ ಅನುಗ್ರಹವನ್ನು ತೋರಿಸ್ತಾನೆ. ಆಗ ಮಾತ್ರ ನಾವು ಅಂತಿಮ ಗುರಿ ಭಗವದ್ಧಾಮ ಅದನ್ನು ತಲುಪೋದಕ್ಕೆ ಸಾಧ್ಯ. ಅದನ್ನು ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದಾನೆ. ಸೊ ಅದಕ್ಕೆ ಭಕ್ತಿ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವೇನು ಪೂಜೆ ಮಾಡೋದು, ದೀಪ ಕಡ್ಡಿ ಕರ್ಪೂರ ಹಂಚೋದು, ಇದನ್ನು ಭಕ್ತಿ ಅಂದ್ಕೊಂಡಿದ್ವಿ. ಇದು ಭಕ್ತಿ ಅಲ್ಲ, ಅದು ಸಾಧನೆ ಅಷ್ಟೇ. ಅದು ನಾವು ಮಾಡುವಂಥ ಒಂದು ಸಾಧನೆಯಲ್ಲಿ ಅದು ಒಂದು ಬರುತ್ತಷ್ಟೇ, ಅದು ಭಕ್ತಿ ಅಲ್ಲ. ಭಕ್ತಿ ಅಂತಂದರೆ ಎಡಬಿಡದೆ ನಮ್ಮ ಮನಸ್ಸಿನಲ್ಲಿ ಸದಾ ಭಗವಂತನ ವಿಷಯವೇ ಓಡ್ತಾ ಇರಬೇಕು. ಬೇರೆ ಯಾವುದೇ ವಿಷಯಕ್ಕಲ್ಲಿ ಜಾಗ ಇರಬಾರ್ದು. ಪ್ರೀತಿ ಅಂತಂದರೆ ಅದು ಭಗವಂತನನ್ನು ಮಾತ್ರ ಪ್ರೀತಿಸೋದು, ಭಗವಂತನಿಗೆ ನಮ್ಮ ಸರ್ವಸ್ವವನ್ನು ಕೊಡುವಂಥದ್ದು, ಅದು ಪ್ರೀತಿ. ಭಕ್ತಿ ಅಂತಂದರೆ ಆ ಭಕ್ತಿಯಿಂದ ಸೇವೆಯನ್ನು ನಾವು ಸಲ್ಲಿಸ್ತಾ ಇದ್ದಾಗ ಅವನ ಅನುಗ್ರಹ ನಮಗೆ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಸ್ವಯಂ ಭಗವಂತ ಅದನ್ನು ಹೇಳಿದ್ದಾನೆ, ಆಯಿತಾ. ನೀವು ಯಾರು ಭಕ್ತಿಯಿಂದ ನನ್ನ ಸೇವಿಸ್ತಾರೋ ಅವರು ಮಾತ್ರ ನನ್ನನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಯಾರು ನನ್ನ ತಿಳ್ಕೊಳ್ತಾರೋ ನನ್ನ ಅನುಗ್ರಹ ಸಿಕ್ಕಿದ ಮೇಲೆ ಅವರು ನನ್ನ ಪರಮಧಾಮವನ್ನು ಪ್ರವೇಶ ಮಾಡ್ತಾರೆ ಅಂತಂದ್ಬಿಟ್ಟು. ಸೊ ಅದಕ್ಕೆ ಗುರಿಯನ್ನು ತಲುಪಬೇಕು ಅಂತಂದರೆ ಭಗವಂತನ ಅನುಗ್ರಹ ಅನ್ನೋದು ತುಂಬ ಇಂಪಾರ್ಟೆಂಟು. ಬ್ರಹ್ಮ ಎಷ್ಟೆಲ್ಲ ಯೋಚನೆ ಮಾಡಿದ್ರೂ ಕೂಡ, ನಾಳದ ಮೂಲಕ ಆ ನೀರಿನ ಒಳಗಡೆ ಪ್ರವೇಶ ಮಾಡಿದ್ರೂ ಕೂಡ ಅವನು ಭಗವಂತನ ನಾಭಿಯ ಹತ್ರಕ್ಕೆ ಹೋಗ್ತಾನೆ ಹೊರತು ಅದರ ಮೂಲವನ್ನು ಕಂಡು ಹಿಡಿಯೋದಕ್ಕೆ ಅವನಿಗೆ ಆಗಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.